ಪೇಟದ ವಿಶೇಷತೆ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪೇಟ ಬೇಕು ಅಂತಂದರು. ಈಗ ನಾವು ಪೇಟ ಮಾಡ್ಕೊಂಡು ಬರ್ತಾಯಿದ್ದೀವಿ. ಒಂದು ನಮ್ಗೆ ನಿಜವಲ್ಲೂ ತುಂಬ ಖುಷಿಯಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪೇಟ ನಿರ್ಮಲಾನಂದ ಸ್ವಾಮೀಜಿಯವರು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಆಗ್ತಾರೆ, ಪೇಟ ಧಾರಣೆ ಮಾಡ್ತಾರೆ ಅಂತಂದರೆ ನಿಜವಲ್ಲೂ ತುಂಬ ಖುಷಿಯಾಯಿತು. ಹಾಗಾಗಿ ಪೇಟ ಮಾಡಿದ್ದೀವಿ. ಈ ಪೇಟಗೆ ಬನಾರಸ್ಸಲ್ಲಿ ಸಿಲ್ಕು, ಸಾಫ್ಟ್ ಸಿಲ್ಕು, ಈ ಮೈಸೂರಿನ ಲಾಂಛನ ಗಂಡು ಬೇರುಂಡ ಹಾಕಿದ್ವಿ. ಆಮೇಲೆ ಅದಕ್ಕೆ ಬೇಕಾಗಿರುವಂಥ ಮುತ್ತುಗಳು, ಸಣ್ಣ ಸಣ್ಣ ಡಾಲರು, ಒಂದು 5 ದಿನ ಟೈಮ್ ತೊಗೊಂಡಿದೆ. ಅದೇ ಈಗ ಇದಕ್ಕೆ ಬನಾರಸ್ಸಲ್ಲಿ ಈಗ ಪೇಟ ಅಂತಂದರೆ ಅದಕ್ಕೆ ಬಾರ್ಡರು, ಆ ಕಲಾಪತ್ತು ಅದು ಮೇಯ್ನು. ಆಮೇಲೆ ಈಗ ಮೈಸೂರು ಅಂತಂದರೆ ಲಾಂಛನ ಗಂಡು ಬೇರುಂಡ ಅದಕ್ಕೆ ಮುತ್ತುಗಳು. ಈಗ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತಂದರೆ ಅವರು ಅವರ ಆಡಳಿತ ಹೆಂಗೋ ಅವರು ಡ್ರೆಸ್ಸು, ಪೇಟ ಅದನ್ನು ಮೈನೇನೆ. ಮೈಸೂರಲ್ಲೇ ಸಿಗುತ್ತೆ, ಅದೆಲ್ಲ ಮೈಸೂರಲ್ಲೂ ಸಿಗುತ್ತೆ. ಮೈಸೂರಲ್ಲಿ ಎಲ್ಲ ಸಿಗುತ್ತೆ. ಅಂದರೆ ಈಗ ಮೈಸೂರಲ್ಲಿ ನಾವು ಕಲಾವಿದರಾಗಿ ಪೇಟಗಳು ಮಾಡ್ತಾಯಿದ್ದೀವಿ. ಅದರಲ್ಲೂ ಈ ಥರ ಎಲ್ಲ ಬೇಕು ಅಂತಂದಾಗ ನಮಗೊಂದು ಚಾಲೆಂಜಿಂಗೇ, ನಮ್ಮ ಕೆಲಸ ಮಾಡ್ತಾ ಇರೋದಕ್ಕೆ ಸಾರ್ಥಕ ಇದು. ಈಗ ಇದು ಹೆಂಗೆ ಅಂತಂದರೆ, ಈಗ ಒಂದು ನಾರ್ಮಲ್ ಪೇಟ ಅಂತಂದರೆ ಒಂದು ರೈಟ್ಗಳು ಹೇಳ್ಬಿಡ್ಬೋದು. ಇದು ಅವ್ರ ಕೈಗೆ ಹೋಗೋ ತನಕನೇ ಇದ್ರ ರೈಟ್ ಹೇಳೋದಕ್ಕಾಗಲ್ಲ. ಯಾಕೆಂತಂದರೆ ಅದರಲ್ಲಿ ಏನು ಆಲ್ಟ್ರುಗಳು ಬರುತ್ತೋ ಅಥವಾ ಏನು ಮೆಟ್ರಿಲ್ಲು, ಹಂಗಾಗಿ